ಇನ್ನ ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಲ್ಲ ಎಂಬುದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದ ರಾಜ್ಯ ಬಜೆಟ್ ಕುರಿತು ಸ್ವಪಕ್ಷದ ಶಾಸಕರೇ ಈಗ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ನನಗೆ ಸಮಾಧಾನ ತಂದಿಲ್ಲ ಅನ್ನೋ ಮೂಲಕ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ. ಬಗ್ಗೆ ನನಗಿರುವಂತಹ ಕಷ್ಟ ಸುಖದ ಬಗ್ಗೆ ನನ್ನ ಜನರ ಹಾಲು ಹವಾಲ್ ಬಗ್ಗೆ ನಾನು ಕೇಳ್ತಾ ಇದ್ದೇನೆ ಹೊರತು ನಾನು ವಿನಾಕಾರಣ ಯಾವುದೇ ವಿಷಯದ ಬಗ್ಗೆ ನಾನು ಮಾತಾಡಲ್ಲ. ನನಗೆ ಅವಶ್ಯಕತೆನೂ ಇಲ್ಲ. ನನ್ನ ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ ಅಂತಾನೆ ನನಗೆ ಅಸಮಾಧಾನ ಇದೆ. ನಾನು ಹೇಳ್ತಾ ಇದ್ದೀನಿ. ಓಕೆ, ಇನ್ನು ನೆಕ್ಸ್ಟ್ ಸುದ್ದಿಗೆ ಹೋಗೋಣ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನದಲ್ಲಿ ಸ್ಫೋಟಕ ಬೆಳವಣಿಗೆ ನಡೆದಿದೆ. ಏನು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಸಚಿವರಿಗೆ ಡಿನ್ನರ್ ಆಯೋಜನೆ ಮಾಡಿದ್ದಾರೆ ಮಾರ್ಚ್ 16ನೇ ತಾರೀಕು. ಈ ಮೀಟಿಂಗ್ ಕೂಡ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸ್ತಾ ಇದೆ. ಇನ್ನು ರಾಜಕೀಯದಲ್ಲಿ ನಾನು ಸಿಕ್ಕಾಪಟ್ಟೆ ಸೋಲು ಗೆಲುವು ಎಲ್ಲ ಕಂಡಿದ್ದೀನಿ. ಸೋತಾಗ್ಲೂ ಕೂಡ ಜನ ನನ್ನ ಕೈ ಬಿಟ್ಟಿಲ್ಲ. ಈಗ ನನ್ನ ಮಗ ಯತೀಂದ್ರ ಬರ್ತಾ ಇದ್ದಾರೆ, ದಯವಿಟ್ಟು ನನ್ನನ್ನ ಬೆಳೆಸಿದಂತೆ ಯತೀಂದ್ರ ಅವರನ್ನು ಕೂಡ ರಾಜಕೀಯವಾಗಿ ಬೆಳೆಸಿ ಅಂತ ಕ್ಷೇತ್ರದ ಜನರಿಗೆ ಮನವಿ ಮಾಡಿದ್ದಾರೆ. ಅಂದರೆ ಅರ್ಥ ನೆಕ್ಸ್ಟ್ ಎಲೆಕ್ಷನ್ಗೆ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರಾ, ಮಾಡಲ್ವಾ? ಮಗನಿಗೆ ಕ್ಷೇತ್ರ ಬಿಟ್ಕೊಡ್ತಾರಾ? ಇವತ್ತಿನವರೆಗೂ ಕೈಲಾದಷ್ಟು ಜನಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ, ಮುಂದಿನೂ ಮಾಡ್ತೀನಿ. ನಾನು ಕೊನೆ ಉಸಿರಿರೋವರೆಗೂ ಕೂಡ ರಾಜಕೀಯದಲ್ಲಿ ಇರ್ತೇನೆ. ನಿಮ್ಮ ಸೇವೆಯನ್ನು ಸಾಧ್ಯವಾದ ಮಟ್ಟಿಗೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಲ್ ರೈಟ್, ಓಕೆ. ಈಗ ಯತೀಂದ್ರ ಅವ್ರಿಗೆ ಕ್ಷೇತ್ರ ಬಿಟ್ಕೊಟ್ರೆ ಇವ್ರು ಹೇಳ್ತಾರೆ ನಾನು ಕೊನೆ ಹೆಸರುವರೆಗೂ ನಾನು ರಾಜಕೀಯ ಬಿಡಲ್ಲ ಅಂತ. ಹಾಗಾದ್ರೆ ರಾಜಕೀಯವಾಗಿ ಈಗ ಅವರು ಚಾಲ್ತಿಯಲ್ಲಿ ಇರ್ಬೇಕಾದ್ರೆ ಯಾವ್ದಾದ್ರು ಒಂದು ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ಳೇಬೇಕು. ಹಾಗಾದ್ರೆ ಅವ್ರ ಕ್ಷೇತ್ರ ಅಲ್ದಿದ್ರೆ ಬೇರೆ ಕ್ಷೇತ್ರ ಯಾವುದು, ಯಾವ ಕ್ಷೇತ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ? ಮತ್ತು ವರುಣದಲ್ಲಿ ಯತೀಂದ್ರ ಅವ್ರಿಗೆ ಬಿಟ್ಕೊಡ್ತಾನಿ ಅನ್ನೋ ತರದಲ್ಲೇ ಅವ್ರೀಗ ಮಾತಾಡಿದ್ದಾರೆ. ಮತ್ತೆ ಸಚಿವರು ಡಿನ್ನರ್ ಮೀಟಿಂಗ್ ಅಂದ್ರೆ ಎಲ್ಲಾ ಸಚಿವರು ಬರಬೇಕು. ಅದ್ರಲ್ಲಿ ಯಾವ ಬಣ ಈ ಬಣ ಅನ್ನೋದು ಇದೆಯಾ? ಇವ್ರ ಬಣಕ್ಕೆ ಅಷ್ಟೇ ಕೊಡ್ತಾ ಇದ್ದಾರಾ? ಬೇರೆ ಬಣದವರು ಬರಲ್ವಾ? ಮತ್ತೊಂದು ಕಡೆ ಹಿರಿಯ ಶಾಸಕರು ತಾವು ಮಂತ್ರಿ ಆಗ್ಬೇಕು ಅಂತ ನಾವು ದೆಹಲಿಗೆ ಪರೇಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಬಣ ಇಲ್ಲ. ಇವತ್ತು ಯಾರು ಶಾಸಕರು ನಾವು ದೆಹಲಿಗೆ ಹೋಗ್ತೀವಿ ಅಂತ ಹೇಳ್ತಿದಾರೆ ಅದರಲ್ಲಿ ಡಿ.ಕೆ. ಶಿವಕುಮಾರ್ ಬಣ ಇದೆ, ಸಿದ್ದರಾಮಯ್ಯನವರ ಬಣ ಇದೆ. ಆದ್ರೆ ಬದಲಾಗಿರೋದೇನು ಅಂದ್ರೆ ಬಜೆಟ್ ನಂತರ ಮತ್ತೆ ಶುರುವಾಗಿದೆ ಎಲ್ಲ ಕುರ್ಚಿ ಕಿತ್ತಾಟ. ಅದು ಈಗ ಬದಲಾವಣೆ. ಬಜೆಟ್ ವರೆಗೂ ಸುಮ್ನಿದ್ರು, ಬಜೆಟ್ ಆಗ್ಲಿ ಅಂತ. ಬಜೆಟ್ ಆದ್ಮೇಲೆ ಮತ್ತೆ ಶುರುವಾಗಿದೆ. ಆದ್ರೆ ಇಲ್ಲೊಂದಿದೆ, ಏನು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಸಚಿವ ಸಂಪುಟ ಪುನಾರಚನೆ ಆಗ್ತಾ ಇಲ್ಲ? ಕಾರಣ ಡಿ.ಕೆ. ಶಿವಕುಮಾರ್ ಅವರು ಇಲ್ಲ ನಾನು ಮುಖ್ಯಮಂತ್ರಿ ಆದ್ಮೇಲೆನೆ ಕ್ಯಾಬಿನೆಟ್ ನನ್ಗೆ ಹೆಂಗ್ ಬೇಕೋ ಹಂಗೆ ರಿಶಫಲ್ ಮಾಡ್ಕೋತೀನಿ ಅಂತ ಅವ್ರು ತಡೆ ಹಿಡ್ದಿರೋದು. ಇಲ್ದೇ ಇದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟು 8-9 ತಿಂಗಳಾಗಿದೆ ಕ್ಯಾಬಿನೆಟ್ ರಿಶಫಲ್ ಮಾಡಿ ಅಂತ. ಅವತ್ತಿಂದನೂ ಕಾಯ್ತಾ ಇದ್ದಾರೆ ಬಹಳಷ್ಟು ಜನ ಶಾಸಕರು, ನಾನು ಮಂತ್ರಿ ಆಗ್ತೀನಿ ಅಂತ. ತಡೆದಿರೋದು ಯಾಕೆ? ಡಿ.ಕೆ. ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗಿ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ರೀಶಫಲ್ ಮಾಡ್ಕೊಳ್ತಾರೆ ಅಂತ. ಸೊ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಮಾಡ್ಲಿ ಬಿಡ್ರಿ, ನಾನು ಫಸ್ಟ್ ಟೈಮ್ MLA ಆದಾಗ ಮಿನಿಸ್ಟರ್ ಆಗಿದ್ದೆ, ಆದ್ರೆ ಈಗ ನಾನು ಹಿರಿಯ ನಾಯಕರಿಗಾಗಿದ್ದೀನಿ, ನಾನು ಸೀನಿಯರ್ ಸಿಟಿಸನ್ ಆಗಿದ್ದೀನಿ ಅಂತ. ಬಟ್ ಕೀಲಿಕ ಯಾರ ಹತ್ರ ಇದೆ? ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಇದೆ. ಅವ್ರು ಬಯಸಿದ್ರೆ ಹೊಸದಾಗಿ ಮಂತ್ರಿಗಳು ಬರ್ತಾರೆ, ಬಯಸ್ಲಿಲ್ಲ ಅಂದ್ರೆ ಬರಲ್ಲ. ಆಯ್ತು ಸರ್, ನೀವ್ ಯಾವಾಗ ಆಗ್ತೀರಿ ಅಂತಂದ್ರೆ ಕಾಲವೇ ಎಲ್ಲವನ್ನು ನಿರ್ಣಯ ಮಾಡುತ್ತೆ ಅಂತ. ಸೊ ಕಾಲ ಕೂಡಿ ಬರೋದು ಯಾವಾಗ? ಪಾಪ ಇವ್ರು ಸೂಟು ಬೂಟು ಹೊಲ್ಸ್ಕೊಂಡು ರೆಡಿ ಆಗಿದಾರಲ್ಲ ಶಾಸಕರು, ಅವ್ರ ಮಂತ್ರಿಗಳೇ ಆಗೋದು ಯಾವಾಗ? ಒಂದಕ್ಕೊಂದು ಬಿಡಿಸಲಾರ್ದ ಗಂಟು ಈ ಕಾಂಗ್ರೆಸ್ ಪಕ್ಷದಲ್ಲಿ.